Hello friends, welcome to DCE's LMS video lecture series to you all. Today I would like to share few ideas in connection with the terms of trade. In this video, particularly concepts or types of terms of trade is the main concept in which we have to discuss few things from this video. ಟರ್ಮ್ಸ್ ಆಫ್ ಟ್ರೇಡ್ ಅಂದ ತಕ್ಷಣವೇ ನಾವು ಅಲ್ಲಿ ಒಂದು ದೇಶದ ರಫ್ತುಗಳು ಮತ್ತು ಆ ದೇಶದ ಆಮದುಗಳು ಯಾವ ದರದಲ್ಲಿ ವಿನಿಮಯ ಮಾಡಿಕೊಳ್ಳುತ್ತವೆ ಅಥವಾ ಒಂದು ದೇಶವು ಇನ್ನೊಂದು ದೇಶಕ್ಕೆ ತಾನು ರಫ್ತು ಮಾಡಿದ ಸರಕುಗಳ ಬದಲಾಗಿ ಎಷ್ಟು ಪ್ರಮಾಣದ ಸರಕುಗಳನ್ನು ಆಮದು ಮಾಡಿಕೊಂಡಿದೆ ಎನ್ನುವುದೇ ಏನಾಗಿದೆ ಈ ವ್ಯಾಪಾರದ ಕರಾರುಗಳು ಇಲ್ಲವೇ ವ್ಯಾಪಾರದ ಷರತ್ತುಗಳಾಗಿವೆ. ಆದ್ದರಿಂದ ಅವೆರಡರ ನಡುವಿನ ಅನುಪಾತ, ದ ರೇಷಿಯೋ ಬಿಟ್ವೀನ್ ಎಕ್ಸ್ಪೋರ್ಟ್ ಆ್ಯಂಡ್ ದ ರೇಷಿಯೋ ಬಿಟ್ವೀನ್ ಇಂಪೋರ್ಟೇ ಇಲ್ಲಿ ವ್ಯಾಪಾರದ ಕರಾರುಗಳಂತ ಅನಿಸ್ಕೊಳ್ತದೆ. ಅದಕ್ಕಾಗಿ ಇಲ್ಲಿ ನಾವು ದ ಟರ್ಮ್ಸ್ ಆಫ್ ಟ್ರೇಡ್ ಈಸ್ ದ ರಿಲೇಟಿವ್ ಪ್ರೈಸ್ ಆಫ್ ಎಕ್ಸ್ಪೋರ್ಟ್ಸ್ ಇನ್ ಟರ್ಮ್ಸ್ ಆಫ್ ಇಂಪೋರ್ಟ್ಸ್ ಆ್ಯಂಡ್ ಈಸ್ ಡಿಫೈನ್ಡ್ ಆ್ಯಸ್ ದ ರೇಷಿಯೋ ಆಫ್ ಎಕ್ಸ್ಪೋರ್ಟ್ ಪ್ರೈಸಸ್ ಟು ಇಂಪೋರ್ಟ್ ಪ್ರೈಸಸ್ ಅಂತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಈ ವ್ಯಾಪಾರದ ಕರಾರುಗಳು ಈ ಒಂದು ಅರ್ಥವನ್ನು ಕೊಡ್ತವೆ. ಇಲ್ಲಿ ಇವತ್ತು ನಾವು ವಿಶೇಷವಾಗಿ ಈ ವ್ಯಾಪಾರದ ಕರಾರುಗಳ ಷರತ್ತುಗಳು, ವ್ಯಾಪಾರದ ಕರಾರುಗಳು ಅಥವಾ ಷರತ್ತುಗಳ ವಿಧಗಳು ಏನು ಅಂತಕ್ಕಂಥದ್ದು, ಟೈಪ್ಸ್ ಆಫ್ ಟರ್ಮ್ಸ್ ಆಫ್ ಟ್ರೇಡ್ ಅಂದರೆ ಇಲ್ಲಿ 3 ಪ್ರಕಾರದಲ್ಲಿ ಇವುಗಳನ್ನು ನಾವು ಇಲ್ಲಿ ಕ್ಲಾಸಿಫೈ ಮಾಡಬಹುದು. ನೆಟ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್, ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ಆ್ಯಂಡ್ ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಅಂತ 3 ವಿಧಗಳಲ್ಲಿ ನಾವು ನೋಡ್ತೀವಿ. ಮೊದಲನೇ ಒಂದು ಏನು ವ್ಯಾಪಾರದ ಕರಾರಿನ ಕಾನ್ಸೆಪ್ಟ್ ಅಥವಾ ವಿಧಿಯನ್ನು ನೋಡಬೇಕಾಯಿತು ಅಂತಂದರೆ ನೆಟ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್. ಈ ಕಲ್ಪನೆಯನ್ನು FW ಟಾಸಿಂಗ್ ಅಂತಕ್ಕಂಥವರು ಮೊಟ್ಟ ಮೊದಲಿಗೆ ಪರಿಚಯಿಸಿದರು. ಇದನ್ನೇ ಕಮಾಡಿಟಿ ಟರ್ಮ್ಸ್ ಆಫ್ ಟ್ರೇಡ್ ಅಂತ ಕೂಡ ನಾವು ಕರಿತೀವಿ. ಇಲ್ಲಿ ಸರಕು ವ್ಯಾಪಾರ ಈ ಪರಿಭಾವನೆಯಲ್ಲಿ ಸಾಟಿ ಅಂದರೆ ಬಾರ್ಟರ್ ಎಂಬ ಪದವು ರಫ್ತು ಸರಕುಗಳಿಗೆ ಆಮದು ಸರಕುಗಳ ಬೆಲೆಯೊಡನೆ ಹೋಲಿಕೆ ಮಾಡಲಾಗುತ್ತದೆ. ಅಂದರೆ ಇದರಲ್ಲಿ ರಫ್ತು ಮಾಡಲಾದ ಅಥವಾ ಆಮದು ಮಾಡಿಕೊಂಡ ಸರಕುಗಳ ಪರಿಮಾಣವನ್ನು ವ್ಯಕ್ತಪಡಿಸಲಾಗುವುದಿಲ್ಲ. ಆದ್ದರಿಂದಲೇ ಇದನ್ನು ನಿವ್ವಳ ಸಾಟಿ ವಿನಿಮಯದ ವ್ಯಾಪಾರ ಷರತ್ತು ಅಂತ ಕರಿತೀವಿ. ಈ ಪರಿಕಲ್ಪನೆಯು ರಫ್ತು ಬೆಲೆಗಳ ಮತ್ತು ಆಮದು ಬೆಲೆಗಳ ನಡುವಣ ಇರುವ ಅನುಪಾತವನ್ನು ಸೂಚಿಸುತ್ತದೆ. ಅಂದರೆ ಯಾವುದೊಂದು ಮೂಲ ಅವಧಿಗೆ ಹೋಲಿಸದಂತೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆಮದು ಸರಕುಗಳ ಬೆಲೆಗಳಿಗೆ ರಫ್ತು ಸರಕುಗಳ ಬೆಲೆಗಳನ್ನು ಸೂಚಿಸುವ ವಿಷಯವೇ ಸಾಟಿ ವಿನಿಮಯ ವ್ಯಾಪಾರದ ಕರಾರಾಗಿದೆ. ಆದ್ದರಿಂದ ಇದನ್ನು ಈ ಕೆಳಗಿನ ಒಂದು ಸೂತ್ರವನ್ನು ಬಳಸಿ ನಾವು ಅಳತೆ ಮಾಡ್ತೀವಿ. N = PX/PM × 100 ಇಲ್ಲಿ ಇದೆ. ಇಲ್ಲಿ N ಸ್ಟ್ಯಾಂಡ್ಸ್ ಫಾರ್ ನಿವ್ವಳ ಸಾಟಿ ವಿನಿಮಯ ವ್ಯಾಪಾರದ ಷರತ್ತುಗಳು. PX ಈಸ್ ದ ರಫ್ತು ಏನದು ರಫ್ತು ಬೆಲೆಗಳ ಸೂಚ್ಯಂಕ ಅಂದರೆ ಎಕ್ಸ್ಪೋರ್ಟ್ ಇಂಡಿಕೇಟರ್ ಆಫ್ ಎಕ್ಸ್ಪೋರ್ಟ್ ಪ್ರೈಸಸ್. PM ಈಸ್ ಆಮದು ಬೆಲೆಗಳ ಸೂಚ್ಯಂಕ ಅಂತ ಇಲ್ಲಿ ನಮಗೆ ತಿಳಿದು ಬರುತ್ತದೆ. ಇಲ್ಲಿ ಒಂದು ದೇಶದ ರಫ್ತು ಬೆಲೆಗಳ ಸೂಚ್ಯಂಕವು ಆಮದು ಬೆಲೆಗಳ ಸೂಚ್ಯಂಕಕ್ಕಿಂತ ಅಧಿಕವಿದ್ದಾಗ ಅಂದರೆ PX ಈಸ್ ಗ್ರೇಟರ್ ದೆನ್ PM ಆಗಿದ್ದಾಗ ಆಗ ವ್ಯಾಪಾರದ ಷರತ್ತುಗಳು ಆ ದೇಶಕ್ಕೆ ಅನುಕೂಲವಾಗಿದ್ದು, ಬದಲಾಗಿ ಆಮದು ಬೆಲೆಗಳ ಸೂಚ್ಯಂಕವು ರಫ್ತು ಬೆಲೆಗಳ ಸೂಚ್ಯಂಕಕ್ಕಿಂತ ಹೆಚ್ಚಿದ್ದಾಗ ಅಂದರೆ PX ಈಸ್ ಲೆಸರ್ ದೆನ್ PM ಆಗ ವ್ಯಾಪಾರದ ಷರತ್ತುಗಳು ಆ ದೇಶಕ್ಕೆ ಅನುಕೂಲವಾಗಿರುತ್ತವೆ. ಹೀಗೆ ಅನುಕೂಲ ಹಾಗೂ ಅನಾನುಕೂಲ ವ್ಯಾಪಾರ ಷರತ್ತುಗಳಿರುವುದನ್ನು ಇನ್ನೊಂದು ಸೂತ್ರದಿಂದ ನಾವು ಇಲ್ಲಿ ತಿಳ್ಕೋಬಹುದು. PX-
1 divided by PM dash 1 is equal to PX dash O PM dash O ಅಂದರೆ O ಅಥವಾ 0 ಅಂತ ನೀವು ತಿಳ್ಕೊಳ್ರಿ. ದಟ್ 0 ಇಂಡಿಕೇಟ್ಸ್ ದಟ್ ಬೇಸ್ ಇಯರ್ ಅಂದರೆ ಮೂಲ ವರ್ಷವನ್ನು ಸೂಚಿಸ್ತಕ್ಕಂಥದ್ದು. 1 ಈಸ್ ಪ್ರಸ್ತುತ ವರ್ಷ ಅಂದರೆ ಕರೆಂಟ್ ಇಯರನ್ನು ಸೂಚಿಸ್ತಕ್ಕಂಥದ್ದು. ಮೂಲ ವರ್ಷದಲ್ಲಿ ರಫ್ತು ಬೆಲೆಗಳ ಸೂಚ್ಯಂಕ ಮತ್ತು ಆಮದು ಬೆಲೆಗಳ ಸೂಚ್ಯಂಕಗಳು ಎರಡೂ 100 ಆಗಿರುತ್ತವೆ. ಆಗ ಮೂಲ ವರ್ಷದ ವ್ಯಾಪಾರ ಷರತ್ತುಗಳು 1 ಆಗಿರುತ್ತದೆ. ಅಂದರೆ 100 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 1. ಎರಡೂ ದೇಶಗಳಿಗೆ ಸಮಾನವಾಗಿ ಅನುಕೂಲತೆಗಳು ಉಂಟಾಗ್ತಕ್ಕಂಥದ್ದನ್ನು ನೋಡ್ತೀವಿ. ಪ್ರಸ್ತುತ ಅವಧಿಯಲ್ಲಿ ರಫ್ತು ಅಂದರೆ ಎಕ್ಸ್ಪೋರ್ಟ್ ಪ್ರೈಸ್ ಇಂಡೆಕ್ಸ್ ಅಂದರೆ ರಫ್ತು ಬೆಲೆಗಳ ಸೂಚ್ಯಂಕವು 2ರಷ್ಟು ಹೆಚ್ಚಿದೆ ಎಂದುಕೊಂಡಾಗ, ಹಾಗೆಯೇ ಆಮದು ಬೆಲೆಗಳ ಸೂಚ್ಯಂಕವು ಕೇವಲ 50% ಹೆಚ್ಚಿದೆ ಎಂದಾಗ PX ಡಿವೈಡೆಡ್ ಬೈ PM ಇಂಟು 100 ಇಸ್ ಈಕ್ವಲ್ ಟು 200 by 150 into 100 is equal to 133.3 ಆಗಿರುತ್ತದೆ. ಇದು ಪ್ರಸ್ತುತ ವರ್ಷದಲ್ಲಿ ವ್ಯಾಪಾರ ಷರತ್ತು 33% ಹೆಚ್ಚಾಗಿರುವುದನ್ನು ನಾವು ಗಮನಿಸ್ತೀವಿ. ರಫ್ತು ಅಧಿಕಗೊಂಡಿರ್ತಕ್ಕಂಥದ್ದು ನಮಗೆ ಇದರಿಂದ ಗೊತ್ತಾಗ್ತದೆ. ಅದರ ಪ್ರಕಾರ ರಫ್ತು ಬೆಲೆಗಳು ಆಮದು ಬೆಲೆಗಳಿಗಿಂತ ಹೆಚ್ಚಾದರೆ ವ್ಯಾಪಾರದ ಕರಾರುಗಳು ಆ ದೇಶಕ್ಕೆ ಅನುಕೂಲವಾಗಿ ಪರಿಣಮಿಸುತ್ತವೆ. ಇನ್ನೊಂದು ಉದಾಹರಣೆಯ ಮುಖಾಂತರ ವ್ಯಾಪಾರದ ಷರತ್ತುಗಳು ಈ ದೇಶಕ್ಕೆ ಅನುಕೂಲಕರವಾಗಿವೆ ಅನಾನುಕೂಲಕರವಾಗಿವೆ ಅಂದರೆ ಡಿಸ್ಅಡ್ವಾಂಟೇಜ್ ಎಂಬುದನ್ನು ಗಮನಿಸೋಣ. ರಫ್ತು ಬೆಲೆ ಸೂಚ್ಯಂಕವು ಅಂದರೆ ಎಕ್ಸ್ಪೋರ್ಟ್ ಪ್ರೈಸ್ ಇಂಡೆಕ್ಸ್ ಕೇವಲ 50% ಮಾತ್ರ ಅಧಿಕಗೊಂಡಿದೆ ಮತ್ತು ಆಮದು ಬೆಲೆ ಸೂಚ್ಯಂಕವು 2ರಷ್ಟು ಅಂದರೆ ಡಬಲ್ ಹೆಚ್ಚಾದಾಗ ಆಗ PX ಡಿವೈಡೆಡ್ ಬೈ PM ಇಂಟು 100 ಇಸ್ ಈಕ್ವಲ್ ಟು 150 by 200 ಇಂಟು 100 ದಟ್ ಈಸ್ 75 ಆಗುವುದು. ಆಗ ಇಲ್ಲಿ ಮೂಲ ವರ್ಷದಲ್ಲಿ 100 ಇದ್ದ ವ್ಯಾಪಾರ ಷರತ್ತುಗಳು ಪ್ರಸ್ತುತ ವರ್ಷದಲ್ಲಿ 75ಕ್ಕೆ ಇಳಿದಿವೆ ಎನ್ನುವುದು ತಿಳಿಯುತ್ತದೆ. ಅಂದರೆ ಆ ದೇಶಕ್ಕೆ ವ್ಯಾಪಾರದ ಷರತ್ತುಗಳು ಅನಾನುಕೂಲಕರವಾಗಿವೆ ಎಂಬುದು ತಿಳಿದು ಬರುತ್ತದೆ. ಆದ್ದರಿಂದಲೇ ಆಮದು ಬೆಲೆಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ರಫ್ತು ಬೆಲೆಗಳು ಏರಿದರೆ ವ್ಯಾಪಾರದ ಷರತ್ತುಗಳು ಕ್ಷೀಣಿಸುತ್ತವೆ, ಇಲ್ಲವೇ ಆ ದೇಶಕ್ಕೆ ಅನಾನುಕೂಲಗಳು ಉಂಟಾಗುತ್ತವೆ ಅಂತಕ್ಕಂಥದ್ದು ಇದರಿಂದ ನಮಗೆ ಗೊತ್ತಾಗ್ತದೆ. ಎರಡನೇದು ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ಅಂದರೆ ಯಾವುದೊಂದು ದೇಶದ, ಇದು ಕೂಡ ಟಾಸಿಗ್ರವರೇ ಹೇಳಿರ್ತಕ್ಕಂಥದ್ದು, ಯಾವುದೊಂದು ದೇಶದ ರಫ್ತುಗಳ ಒಟ್ಟು ಭೌತಿಕ ಪರಿಮಾಣಕ್ಕೆ ಆ ದೇಶದ ಆಮದುಗಳ ಒಟ್ಟು ಭೌತಿಕ ಪರಿಮಾಣದ ಅನುಪಾತವೇ ಒಟ್ಟಿನ ಸಾಟಿ ವಿನಿಮಯ ವ್ಯಾಪಾರದ ಷರತ್ತಾಗಿದೆ. ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ಅಂದರೆ ಇಲ್ಲಿ ಆಮದು ಬೆಲೆಗಳನ್ನು ರಫ್ತು ಬೆಲೆಗಳಿಗೆ ಸಂಬಂಧಿಸುವ ಬದಲು ಆಮದುಗಳ ಪರಿಮಾಣ ಮತ್ತು ರಫ್ತುಗಳ ಪರಿಮಾಣವನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಆದ್ದರಿಂದ ಒಟ್ಟು ರಫ್ತುಗಳ ಗಾತ್ರ ಮತ್ತು ಒಟ್ಟು ಆಮದುಗಳ ಗಾತ್ರದ ನಡುವಿನ ಸಂಬಂಧದ ಸೂಚ್ಯಂಕವೇ ಒಟ್ಟಿನ ಸಾಟಿ ವಿನಿಮಯ ವ್ಯಾಪಾರ ಷರತ್ತಾಗಿದೆ. ಆದ್ದರಿಂದ ಆಯಾತ ಮತ್ತು ನಿರ್ಯಾತಗಳ ನಡುವಿನ ಅನುಪಾತ ಹೆಚ್ಚಾದಷ್ಟು ಒಟ್ಟು ವ್ಯಾಪಾರದ ಕರಾರುಗಳು ಉತ್ತಮವಾಗಿವೆ ಎಂದು ಅರ್ಥ. ಇಲ್ಲಿ ಒಂದು ಸೂತ್ರವನ್ನು ನಾವು ನೋಡೋಣ. ಈ TG ಇಸ್ ಈಕ್ವಲ್ ಟು QX ಬೈ QM ಇಂಟು 100 ಅಂದರೆ TG ಇಲ್ಲಿ ಗ್ರಾಸ್ ಬಾರ್ಟರ್ ಟರ್ಮ್ಸ್ ಆಫ್ ಟ್ರೇಡ್ ಅನ್ನು ಸೂಚಿಸ್ತಕ್ಕಂಥದ್ದು, ಅಂದರೆ ಒಟ್ಟಿನ ಸಾಟಿ ವಿನಿಮಯ ವ್ಯಾಪಾರದ ಷರತ್ತುಗಳು. QX ಸ್ಟ್ಯಾಂಡ್ಸ್ ಫಾರ್ ರಫ್ತುಗಳ ಪರಿಮಾಣ, ಕ್ವಾಂಟಿಟಿ ಆಫ್ ಎಕ್ಸ್ಪೋರ್ಟ್ಸ್. QM ಡಿನೋಟ್ಸ್ ದಟ್ ಆಮದಿನ ಗಾತ್ರ, ಕ್ವಾಂಟಿಟಿ ಆಫ್ ಇಂಪೋರ್ಟ್. ಯಾವುದೇ ಒಂದು ದೇಶ ತನ್ನ ನಿರ್ದಿಷ್ಟ ಪ್ರಮಾಣದ ರಫ್ತುಗಳಿಗೆ ಅಧಿಕ ಪರಿಮಾಣದ ಆಮದನ್ನು ಪಡೆದುಕೊಳ್ಳಲು ಸಾಧ್ಯವಾಗಿದೆ ಎಂದರೆ ವ್ಯಾಪಾರದ ಷರತ್ತುಗಳು ಆ ದೇಶಕ್ಕೆ ಅನುಕೂಲಕರವಾಗಿವೆ ಎಂದು ಅರ್ಥ. ಅದು ನಮಗೆ ಅಲ್ಲಿ ಗೊತ್ತಾಗ್ತದೆ. ಅದಕ್ಕೆ ಬದಲಾಗಿ ಒಂದು ನಿರ್ದಿಷ್ಟ ಪರಿಮಾಣದ ರಫ್ತುಗಳಿಗೆ ಕಡಿಮೆ ಪ್ರಮಾಣದ ಆಮದುಗಳನ್ನು ಪಡೆದುಕೊಳ್ಳಲಾಗುತ್ತಿದೆ ಎಂದಾಗ ಆಗ ಆ ವ್ಯಾಪಾರದ ಷರತ್ತುಗಳು ಆ ದೇಶಕ್ಕೆ ಪ್ರತಿಕೂಲಕರವಾಗಿವೆ, ಅಂದರೆ ಫೇವರೇಬಲ್ ಅಲ್ಲ, ಅನ್ಫೇವರೇಬಲ್ ಆಗಿವೆ ಎನ್ನುವುದು ತಿಳಿದು ಬರುತ್ತದೆ. ಅದಕ್ಕಾಗಿ QX ಅಂದರೆ ಕ್ವಾಂಟಿಟಿ ಆಫ್ ಎಕ್ಸ್ಪೋರ್ಟ್ ಶುಡ್ ಬಿ ಗ್ರೇಟರ್ ದೆನ್ ದ ಕ್ವಾಂಟಿಟಿ ಆಫ್ ಇಂಪೋರ್ಟ್ಸ್. ಯಾವಾಗಲೂ ಆ ರೀತಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ದೇಶಗಳು ಸೃಷ್ಟಿ ಮಾಡಿಕೊಳ್ಬೇಕು. ಇಲ್ಲಿ ಮೂಲ ವರ್ಷದ ದೊಂದಿಗೆ ಹೋಲಿಕೆ ಮಾಡಿದಾಗ ಪ್ರಸ್ತುತ ವರ್ಷದಲ್ಲಿ ಒಟ್ಟಿನ ಸಾಟಿ ವಿನಿಮಯ ವ್ಯಾಪಾರ ಷರತ್ತುಗಳು ಅಧಿಕಗೊಂಡಿವೆ ಎಂದಾದರೆ ಇಲ್ಲಿ ಆ ದೇಶಕ್ಕೆ ಅನುಕೂಲವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ನೋಡುತ್ತೇವೆ. ಈ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಪರಿಮಾಣದ ರಫ್ತಿನ ಸರಕುಗಳಿಗೆ ಮೊದಲಿಗಿಂತ ಹೆಚ್ಚಿನ ಪರಿಮಾಣದ ಆಮದುಗಳನ್ನು ಪಡೆಯಲು ಸಾಧ್ಯಗೊಂಡಿದೆ ಎನ್ನುವುದು ಗೊತ್ತಾಗುತ್ತದೆ. ಮೂರನೇದು ಆದಾಯ
ವ್ಯಾಪಾರದ ಷರತ್ತುಗಳು, ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಯಾವ್ಯಾವ ಅನ್ನೋದನ್ನು ನಾವು ಇಲ್ಲಿ ಒಂದೊಂದಾಗಿ ಇದರ ಬಗ್ಗೆ ನಾವು ನೋಡೋಣ. ನೋಡಿ, ಈ ಪರಿಕಲ್ಪನೆಯನ್ನು ಡಾರೆನ್ಸ್ ಆ್ಯಂಡ್ ಸ್ಟೀಲ್ ಅಂತಕ್ಕಂತಹ ಅರ್ಥಶಾಸ್ತ್ರಜ್ಞರು ಪರಿಚಯ ಮಾಡಿಕೊಟ್ಟರು. ಈ ಪರಿಕಲ್ಪನೆಯು ಯಾವುದೊಂದು ದೇಶದ ಅಂತಾರಾಷ್ಟ್ರೀಯ ಆದಾಯವನ್ನು ವ್ಯಕ್ತಪಡಿಸುತ್ತದೆ. ಸರಕು ವ್ಯಾಪಾರ ಷರತ್ತುಗಳು ರಫ್ತುಗಳ ಬೆಲೆಯಲ್ಲಿ ಮತ್ತು ಆಮದುಗಳ ಬೆಲೆಯಲ್ಲಿ ಸಂಭವಿಸುವ ಬದಲಾವಣೆಗಳ ಪರಿಣಾಮವನ್ನು ವ್ಯಾಪಾರದಿಂದ ದೊರೆಯುವ ಪ್ರಯೋಜನೆ ಅಥವಾ ಲಾಭಗಳು ಎಂದು ತಿಳಿಸಿದರೆ, ಆದಾಯ ವ್ಯಾಪಾರದ ಷರತ್ತುಗಳು ಅಂದರೆ ಇನ್ಕಮ್ ಟರ್ಮ್ಸ್ ಆಫ್ ಟ್ರೇಡ್ ಬೆಲೆಯ ಬದಲಾವಣೆಗಳ ಜೊತೆಗೆ ವ್ಯಾಪಾರದಲ್ಲಿ ಬದಲಾವಣೆಗಳ ಗಾತ್ರವನ್ನು ಸಹ ವ್ಯಕ್ತಪಡಿಸುತ್ತವೆ. ಆದ್ದರಿಂದಲೇ ಈ ವ್ಯಾಪಾರದಿಂದ ಲಭಿಸುವ ಸಮಗ್ರ ಪ್ರಯೋಜನಗಳ ಸೂಚಿಯಾಗಿ ಆದಾಯ ವ್ಯಾಪಾರ ಷರತ್ತುಗಳು ಕಾರ್ಯನಿರ್ವಹಿಸುತ್ತವೆ. ರಫ್ತುಗಳ ಪರಿಮಾಣವನ್ನು ನಿವ್ವಳ ಸಾಟಿ ವಿನಿಮಯ ವ್ಯಾಪಾರ ಷರತ್ತುಗಳೊಂದಿಗೆ ಗುಣಿಸಿದಾಗ ಆದಾಯ ವ್ಯಾಪಾರದ ಷರತ್ತುಗಳು ಲಭ್ಯವಾಗುತ್ತವೆ. ಇಲ್ಲಿ ಒಂದು ಸೂತ್ರ TI = QX × PX/PM. ಇಲ್ಲಿ TI ಸ್ಟ್ಯಾಂಡ್ಸ್ ಫಾರ್ ಆದಾಯದ ವ್ಯಾಪಾರದ ಷರತ್ತಾಗಿದೆ, QX ರಫ್ತುಗಳ ಪರಿಮಾಣ, PX QX ಸೂಚಿಸ್ತಕ್ಕಂಥದ್ದು ಕ್ವಾಂಟಿಟಿ ಆಫ್ ಎಕ್ಸ್ಪೋರ್ಟ್ಸು, PX ಪ್ರೈಸಸ್ ಆಫ್ ಎಕ್ಸ್ಪೋರ್ಟ್ಸು, PM ಆಮದುಗಳ ಬೆಲೆಯನ್ನು ಸೂಚಿಸ್ತಕ್ಕಂಥ ಒಂದು ಸೂಚ್ಯಂಕಗಳಾಗಿವೆ. ಒಂದು ನಿರ್ದಿಷ್ಟ ಪ್ರಮಾಣದ ಆಮದು ಬೆಲೆಗಳಲ್ಲಿ ರಫ್ತು ಬೆಲೆಗಳು ಏರಿದರೆ ಮತ್ತು ದೇಶದ ರಫ್ತುಗಳ ಪರಿಮಾಣವು ಅದೇ ಪ್ರಮಾಣದಲ್ಲಿ ಕುಸಿದರೆ ನಿವ್ವಳ ಸಾಟಿ ವಿನಿಮಯ ವ್ಯಾಪಾರದ ಷರತ್ತುಗಳು ಅನುಕೂಲಕರವಾಗಿ ಪರಿಣಮಿಸುತ್ತವೆ. ಅಂದರೆ ಆದಾಯ ವ್ಯಾಪಾರದ ಷರತ್ತುಗಳನ್ನು ಯಾವುದೊಂದು ದೇಶದ ಆಮದು ಮಾಡಿಕೊಳ್ಳುವ ಸಾಮರ್ಥ್ಯ, ಕೆಪಾಸಿಟಿ ಆಫ್ ಇಂಪೋರ್ಟ್ ಎಂದು ಸಹ ಕರೆಯುತ್ತಾರೆ. ಏಕೆಂದರೆ ರಫ್ತುಗಳ ಪರಿಮಾಣವನ್ನು ನಿವ್ವಳ ಸಾಟಿ ವಿನಿಮಯ ವ್ಯಾಪಾರದ ಷರತ್ತುಗಳೊಂದಿಗೆ ಗುಣಿಸಿದಾಗ ಆ ದೇಶವು ಎಷ್ಟು ಪ್ರಮಾಣದ ಆಮದು ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಎನ್ನುವುದು ಇದರಿಂದ ನಮಗೆ ತಿಳಿದು ಬರುತ್ತದೆ. ಹೀಗಾಗಿ ಈ ಮೂರು ವ್ಯಾಪಾರದ ಷರತ್ತುಗಳ ಒಂದು ಪ್ರಕಾರಗಳನ್ನು ನಾವಿಲ್ಲಿ ನೋಡಿವಿ. ಉಪಸಂಹಾರ ಅಂದರೆ ಇದರ ಒಂದು ಕನ್ಕ್ಲೂಷನ್, ಒಟ್ಟಾರೆಯಾಗಿ ಈ ಮೂರು ಪರಿಕಲ್ಪನೆಗಳು ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದ್ದು, ಒಂದು ದೇಶ ವಿದೇಶಿ ವ್ಯಾಪಾರದಿಂದ ಹೇಗೆ ಪ್ರಯೋಜನಗಳನ್ನು ಪಡೆದು ತನ್ನ ವ್ಯಾಪಾರವನ್ನು ವಿಸ್ತರಿಸಬೇಕು ಎನ್ನುವ ಅಂಶಗಳನ್ನು ಎತ್ತಿ ಹಿಡಿದಿದೆ. ಅಲ್ಲದೆ ವ್ಯಾಪಾರದಿಂದ ಅದು ಹೇಗೆ ಕೆಲ ದೇಶಗಳಿಗೆ ಅಧಿಕ ಅನುಕೂಲಗಳು ದೊರೆಯುತ್ತವೆ ಮತ್ತು ಕೆಲವು ದೇಶಗಳಿಗೆ ಅನಾನುಕೂಲಗಳು ಉಂಟಾಗುತ್ತವೆ ಎನ್ನುವುದನ್ನು ಕೂಡ ಇದು ವಿವರಿಸುತ್ತದೆ. ಆದ್ದರಿಂದ ಈ ಎಲ್ಲ ಅಂಶಗಳು ನಾವು ಈ ಟರ್ಮ್ಸ್ ಆಫ್ ಟ್ರೇಡ್ನ ಪರಿಕಲ್ಪನೆಗಳಿಂದ ಕಲ್ತ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ನಮಸ್ಕಾರ.